ನಮಸ್ಕಾರ ವೀಕ್ಷಕರಿಗೆ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲಿಗೆ ಸ್ವಾಗತ. ವಿದ್ಯುನ್ಮಾನ ಮತಯಂತ್ರ EVM ರದ್ದತಿ ಆಗ್ರಹಿಸಿ ಒಂದು ದಿನದ ಧರಣಿ ಹಾಗೂ ರಾಷ್ಟ್ರಪತಿಯವರಿಗೆ ಮನವಿ ಅರ್ಪಣೆ. ಬಾಗಲಕೋಟ್ ದೇಶದಲ್ಲಿ ಜರುಗುತ್ತಿರುವ ಚುನಾವಣೆಗಳು ವಿದ್ಯುನ್ಮಾನ ಮತಯಂತ್ರಗಳಿಂದ, ಆದರೆ ಈ ಯಂತ್ರಗಳ ದುರುಪಯೋಗವಾಗುತ್ತಿರುವುದರ ಕುರಿತು ದೇಶ ವಿದೇಶದ ಮಟ್ಟದ ಪರಿಣತಿ ತಂತ್ರಜ್ಞಾನಿಗಳು, ನಿವೃತ್ತ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬ್ಬಲ್, ಪ್ರಶಾಂತ್ ಭೂಷಣ್, ಭಾನು ಪ್ರತಾಪ್ ಸಿಂಗ್ ಹಾಗೂ ಅನೇಕ ನಿವೃತ್ತ ನ್ಯಾಯಾಧೀಶರು, ಅಧಿಕಾರಿಗಳು, ರಾಜಕೀಯ ಪಕ್ಷಗಳ ಮುಖಂಡರು ವಿದ್ಯುನ್ಮಾನ ಮತಯಂತ್ರಗಳ ಬಳಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆಂದು ಸ್ಥಳೀಯ ನಗರ ಪ್ರಯೋಜನ ಪ್ರಾಧಿಕಾರದ ಮಾಜಿ ಸಭಾಪತಿ ಎ ದಂಡ್ಯಾ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಮತಯಂತ್ರಗಳ ದುರ್ಬಳಕೆ ಕುರಿತು ಸಾಕಷ್ಟು ಬಾರಿ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತುಪಡಿಸಿ ಆಯೋಗದಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷದ ರಾಜಕೀಯ ಪಕ್ಷಗಳ ನಿಯೋಗಗಳ ಮೂಲಕ ಕೇಂದ್ರ ಚುನಾವಣೆ ಆಯೋಗಕ್ಕೆ ಭೇಟಿ ಮಾಡಿ ಮನವರಿಕೆ ಮಾಡಿಕೊಂಡಿದ್ದಾರೆ. ಅದರಂತೆ ದೇಶದ ಜನತೆಯು ಪತ್ರ ಬರೆದು ಇದರ ಬಳಕೆಯನ್ನು ರದ್ದುಗೊಳಿಸಿ ಮತಪತ್ರಗಳ ಮೂಲಕವೇ ಚುನಾವಣೆಗಳನ್ನು ಜರುಗಿಸಲು ಒತ್ತಾಯಪಡಿಸಿದರೂ ಆಯೋಗ ತನ್ನ ಮೊಂಡುತನ ತೋರುತ್ತಿದೆ, ಸರ್ವಾಧಿಕಾರ ಮನೋಭಾವ ತೋರುತ್ತಿದೆ. ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆಗಾಗಿ ಈ ಅನ್ಯಾಯ ಕುರಿತು ದೇಶಾದ್ಯಂತ ತೀವ್ರ ಹೋರಾಟ, ಧರಣಿ ಹಾಗೂ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವುದು ಅವಶ್ಯವೆಂದು ದಂಡ್ಯಾ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಅದರಂತೆ ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ದಿನಾಂಕ 20/11/2024 ಬೆಳಗ್ಗೆ ಬುಧವಾರ 10 ಗಂಟೆಗೆ ನವನಗರದ ಡಾಕ್ಟರ್ APJ ಅಬ್ದುಲ್ ಕಲಾಂ ವೃತ್ತ, LIC ಕಚೇರಿ ಹತ್ತಿರದಿಂದ SP ಕಚೇರಿಯ ಮಾರ್ಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಾಯಂಕಾಲ 5:15 ಗಂಟೆಗೆ ಸಾಂಕೇತಿಕ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನನೀಯ ಭಾರತದ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಅರ್ಪಿಸಲಾಗುವುದು. ಇದರ ಬೆಂಬಲಿಸುವ ಮಹಾಜನತೆಗೆ ನೇರವಾಗಿ ಸದರಿ ಸ್ಥಳಕ್ಕೆ ಆಗಮಿಸಲು ದಂಡ್ಯಾ ಅರಿಕೆ ಮಾಡಿಕೊಂಡಿರುತ್ತಿದ್ದಾರೆ.